ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳ್ಳುಳ್ಳಿ ಅನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬೆಳ್ಳುಳ್ಳಿ ಅನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 20 ಎಸಳು ಬೆಳ್ಳುಳ್ಳಿ ಇದೆ. ಇದು ಬೆಳ್ಳುಳ್ಳಿನೇ ಮೇಯ್ನು. ಬೆಳ್ಳುಳ್ಳಿ ಅನ್ನೋದಲ್ಲಿ 1 ಸ್ಪೂನಿನಷ್ಟು ನಾನು ಖಾರದ ಪುಡಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದು 3 ಜನಕ್ಕೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಇವಾಗ ನಾವು ಈ ರೀತಿ ಜಜ್ಕೋಬೇಕು ಕ್ಲೀನಾಗಿ. ಇಲ್ಲಾಂದರೆ ಸಣ್ಣ ಮಿಕ್ಸಿ ಜಾರ್ ಇರ್ತದಲ್ವ, ಜಾಸ್ತಿ ಮಾಡೋದಾದರೆ ಮಿಕ್ಸಿ ಜಾರಿಗೂ ಕೂಡ ಹಾಕ್ಕೋಬೋದು. ನೋಡಿ, ನುಣ್ಣಗಾಗೋವರೆಗೂ ಈ ರೀತಿ ಗೆಜ್ಕೋಬೇಕಾಗತ್ತೆ ಕ್ಲೀನಾಗಿ. ಬೇಗ ಆಗುತ್ತೆ ಇದು. ಆಗಿದೆ ನೋಡಿ. ಇವಾಗ ಇಷ್ಟ ಆದರೆ ಸಾಕಾಗತ್ತೆ. ತುಂಬ ಏನು ನುಣ್ಣಗಾಗಬೇಕು ಅಂತನಿಲ್ಲ, ಇಷ್ಟ ಆದರೆ ಸಾಕಾಗತ್ತೆ. ನೋಡಿ, ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಬಾಣಂತಿಯರಿಗೂ ಕೂಡ ಈ ಬೆಳ್ಳುಳ್ಳಿ ಅನ್ನ ತುಂಬಾ ಒಳ್ಳೆಯದು. ಬಿಸಿ ಅನ್ನಕ್ಕೆ ತುಪ್ಪ ಹಾಗೂ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಕೊಡ್ಬೋದು ಬಾಣಂತಿಯರಿಗೆ. ಒಗ್ಗರಣೆ ಬೇಡ ಅನ್ನೋರು. ಹುಷಾರು ತಪ್ಪದಾಗ ಕೂಡ ಈ ಅನ್ನ ತುಂಬ ಚೆನ್ನಾಗಿರುತ್ತೆ. ಹೀಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಇದನ್ನು ನಾವು ತುಂಬ ದಿನ ಇಟ್ಕೋಬೋದು. ಬೇಕು ಅಂದಾಗ, ಏನೂ ಮನೆಯಲ್ಲಿ ಸಾಂಬಾರು ಅಥವಾ ಏನೂ ಇಲ್ಲ ಅಂದಾಗ ಈ ರೀತಿ ಇದ್ದರೆ ತುಪ್ಪ ಮತ್ತು ಉಪ್ಪನ್ನು ಹಾಕ್ಕೊಂಡು ಅನ್ನ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ಬೆಳ್ಳುಳ್ಳಿ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ. 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 2 ಚೆನ್ನಾಗಿ ಸಿಡಿದ ನಂತರ 1 ಸ್ಪೂನಿನಷ್ಟು ಕಡಲೆಬೇಳೆ, 3 ಸ್ಪೂನಿನಷ್ಟು ಕಡಲೆ ಬೀಜ ಹಾಕಿಬಿಟ್ಟು ಕ್ಲೀನಾಗಿ ಹುರ್ಕೋಬೇಕು ಕೆಂಪಗಾಗೋವರೆಗೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಮೊದಲೇ ಕಡಲೆ ಬೀಜನ ಹುರ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡು ಕೊನೆಯಲ್ಲಿ ಹಾಕಿದ್ರೆ ಮೆತ್ತಗಾಗಲ್ಲ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಅದನ್ನೇನು ನಾನಿವಾಗ ತೆಗೆದಿಟ್ಕೊಳ್ತಾ ಇಲ್ಲ. ನೋಡಿ, ಕೆಂಪಗಾಯ್ತು ಇವಾಗ. ಕಡಲೆ ಬೀಜ, ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ. ಇಷ್ಟ ಆದರೆ ಸಾಕು. ಇದಕ್ಕೆ ಇವಾಗ ನಾನು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 3 ಮೀಡಿಯಮ್ ಸೈಜಿಂದು ಈರುಳ್ಳಿನ ಸಣ್ಣಗೆ ನಾನು ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಕೆಂಪಗಾಗೋವರೆಗೆ ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ, ಇವಾಗ ಕೆಂಪಗಾಗಿದೆ. ಇವಾಗ ನಾನು ಇದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಯಾವ ಮೆಣಸಿನ್ಕಾಯಿ ಬೇಕಾದರೂ ನೀವು ಹಾಕ್ಕೋಬೋದು, ಗುಂಟೂರು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ 2 ಅದರ ಫ್ಲೇವರ್ನ ಬಿಟ್ಕೊಳ್ಳೋವರೆಗೆ ನಾವು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕಾಗತ್ತೆ. ಈ ರೀತಿ ತುಂಬ ಬೇಗ ಆಗುತ್ತೆ ಇದು ಬೆಳ್ಳುಳ್ಳಿ ಅನ್ನ. ತುಂಬ ನಾವು ನೆನೆಸ್ಕೊಂಡು ಕೂಡಲೇ ಬೇಕು ಅಂದ ಕೂಡಲೇ ಇದನ್ನು ಮಾಡ್ಕೊಂಬಿಡ್ಬೋದು. ರುಚಿ ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಫ್ರೈ ಆಗಿದೆ. ಇವಾಗ ಗೆಜ್ಜಿಕೊಂಡಂತಹ ಬೆಳ್ಳುಳ್ಳಿ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಒಳಗೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು, ಬೆಳ್ಳುಳ್ಳಿ ಖಾರನೆಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಬೆಳ್ಳುಳ್ಳಿ ಖಾರದ್ದೇ ಟೇಸ್ಟು ಈ ಬೆಳ್ಳುಳ್ಳಿ ಅನ್ನದಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಮಗೇನಾದರೂ ಹುಷಾರಿಲ್ಲ ಅಂತೆಲ್ಲ ಆದಾಗ, ಬಾಯೆಲ್ಲ ಕೆಟ್ಟಿರುತ್ತಲ್ವ, ಆವಾಗಂತೂ ಈ ಅನ್ನ ಮಾಡ್ಕೊಂಡು ತಿಂದುಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ಅಥವಾ ಕೊಬ್ಬರಿ ಏನನ್ನು ನಾನು ಉಪಯೋಗಿಸ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಅರಿಶಿಣದ ಪುಡಿ ಅರ್ಧ ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಇವಾಗ ನೋಡಿ, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಂಡ್ರೆ ಆಯಿತು. ಇವಾಗ ಮಾಡಿಟ್ಕೊಂಡಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಉದುರುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಅನ್ನಕ್ಕೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾದಂತಹ ಬೆಳ್ಳುಳ್ಳಿ ಅನ್ನ ಆಗ್ತಾಯಿದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಖಂಡಿತ ಟ್ರೈ ಮಾಡಿ. ಬೇಗ ಕೂಡ ಆಗುತ್ತೆ ಇದು. ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಬೆಳ್ಳುಳ್ಳಿ ಖಾರ ಒಂದು ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಟ್ಟಂತ ಒಗ್ಗರಣೆ ಹಾಕ್ಕೊಂಡು ಈ ಅನ್ನನ ರೆಡಿ ಮಾಡ್ಕೋಬೋದು. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಪುರ್ಸೊತ್ತಿಲ್ಲ ಅಂದರೆ ತುಪ್ಪ ಹಾಗೂ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ಕಲಿಸಿದ್ದೀನಿ. ಬೆಳ್ಳುಳ್ಳಿ ಅನ್ನ ಇವಾಗ ರೆಡಿಯಾಗಿದೆ. ನಾನು ಮಾಡಿರೋ ಈ ಅನ್ನ 2ರಿಂದ 3 ಜನಕ್ಕೆ ಆಗುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಕಡಲೆ ಬೀಜ ಮೆತ್ತಗಾಗಿರೋದಿಲ್ಲ, ಸ್ವಲ್ಪ ನಾನು ಮಾಡಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಾದರೆ ಹುರಿದು ತೆಗೆದಿಟ್ಕೊಂಬಿಡಿ, ಸರಿ ಹೋಗುತ್ತೆ. ಇವಾಗ ಈ ಅನ್ನನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಅನ್ನ ಕಲಿಸ್ತೀರಲ್ವ, ಆವಾಗ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಆವಾಗ ಹಾಕ್ಕೋಬೋದು ನೀವು, ಖಾರ ಬೇಕು ಅನ್ನೋರು. ನಾನು ಹಾಕಿರೋದು ನಾನು ಮಾಡ್ಕೊಂಡಿರೋ ಅನ್ನಕ್ಕೆ ಕರೆಕ್ಟಾಗಿದೆ ಇವಾಗ ಖಾರದ ಪುಡಿ ಎಲ್ಲ. ಸೊಗಸಾದಂತಹ ಬೆಳ್ಳುಳ್ಳಿ ಅನ್ನ ಹಾಗೂ ತುಂಬ ರುಚಿಯಾದಂತಹ ಬೆಳ್ಳುಳ್ಳಿ ಅನ್ನ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.